ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ದಿನಾಂಕ 3/3/2026 ಕುರುಗೋಡು ಪಟ್ಟಣದಲ್ಲಿ ದೊಡ್ಡ ಬಸವೇಶ್ವರ ಜಾತ್ರೆ ನಿಮಿತ್ತ ಲಕ್ಷಾಂತರ ಜನರು ಭಕ್ತಾದಿಗಳು ಈ ಜಾತ್ರೆಗೆ ಆಗಮಿಸುವಂತಹ ಸಾಧ್ಯತೆ ಇರುವುದರಿಂದ ಭಕ್ತಾದಿಗಳ ಸುರಕ್ಷತೆ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ವತಿಯಿಂದ ಕೆಲವು ವ್ಯವಸ್ಥೆಗಳನ್ನ ಕೈಗೊಳ್ಳಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಬರ್ತಾ ಇರುವಂತಹ ಭಕ್ತಾದಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕುರುಗೋಡು ಪಟ್ಟಣಕ್ಕೆ ಬರುವಂತಹ 4 ದಿಕ್ಕುಗಳಲ್ಲಿ ಇರುವಂತಹ ರಸ್ತೆಗಳಲ್ಲಿ ಅಂದ್ರೆ ಕಂಪ್ಲಿ ರಸ್ತೆ, ಬದ್ನಟ್ಟಿ ಗ್ರಾಮದ ರಸ್ತೆ, ಹಾಗೆ ಕೋಳೂರು ಕ್ರಾಸ್, ಗೆಣಿಕೆಹಾಳ್ ರಸ್ತೆ, ಈ ಕಡೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಎಲ್ಲರೂ ಅಲ್ಲೇ ಪಾರ್ಕ್ ಮಾಡಿ ಒಳಗಡೆ ಬರುವಂತದ್ದು ಅದರ ಬಗ್ಗೆ ಮನವಿಯನ್ನ ಮಾಡಲಾಗಿದೆ. ಅದೇ ರೀತಿ ಇದೇ ಜನತೆಯ ಹಿತದೃಷ್ಟಿಯಿಂದ ನಾನು ಸುಮಾರು 40 CCTV ಕ್ಯಾಮೆರಾಗಳನ್ನ ಅಲ್ಲಲ್ಲಿ ಕುರುಗೋಡು ಪಟ್ಟಣದಲ್ಲಿ ಅಳವಡಿಸಿದ್ದು ಅದನ್ನ ಕಾನ್ಸ್ಟೆಂಟ್ ಆಗಿ ಮಾನಿಟರ್ ಮಾಡಲಾಗುತ್ತದೆ. ಹಾಗೆ ಮಕ್ಕಳು, ಮಹಿಳೆಯರ ಒಂದು ಸೇಫ್ಟಿಗಾಗಿ ನಾವು ಈಗಾಗಲೇ SJPU ಯೂನಿಟ್ ಅಂತ ಏನಿದೆ ಹಾಗೂ ಅಕ್ಕಪಡೆ ಅಲ್ಲಿ ಸತತವಾಗಿ ಅಲ್ಲಿ ಗಸ್ತು ತಿರುಗ್ತಾ ಇದ್ದು ಇಂತ ಯಾವ್ದಾದ್ರು ಮಕ್ಕಳು ಕಾಣೆಯಾಗಿರುವಂತದ್ದು ಅಂತಹ ಪ್ರಕರಣಗಳಲ್ಲಿ ಗಮನಕ್ಕೆ ಬಂತು ಅಂತಂದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಒಂದು ಸಹಾಯವಾಣಿಯನ್ನ ಕೂಡ ಅಲ್ಲೇ ಟೆಂಪಲ್ ಪ್ರಿಮೈಸ್ ಅಲ್ಲೇನೆ ನಾವು ಪೊಲೀಸ್ ಸಹಾಯವಾಣಿ ಇಟ್ಟಿದ್ದು ಯಾವುದೇ ರೀತಿಯಾದಂತಹ ವಿಷಯಗಳನ್ನ ಜನರು ಸಹಾಯವಾಣಿ ಗಮನಕ್ಕೆ ತರಬಹುದು. ಅದೇ ರೀತಿ ಡೈವರ್ಷನ್ಸ್, ಯಾಕಂದ್ರೆ ಹೆಚ್ಚಿನ ಭಕ್ತಾದಿಗಳು ಆಗಮಿಸ್ತಾ ಇರೋದ್ರಿಂದ ಕುರುಗೋಡು ಪಟ್ಟಣದಲ್ಲಿ ಕೆಲವು ಡೈವರ್ಷನ್ಸ್ ನಾವು ಕೊಡ್ತಾ ಇದ್ದೇವೆ. ದಿನಾಂಕ 2 ಮತ್ತು 3ನೇ ತಾರೀಕಿನಂದು ಕುರುಗೋಡು ಪಟ್ಟಣದ ಮುಖಾಂತರ ಕಂಪ್ಲಿ ಕಡೆ, ಕುಡ್ತಿನಿ ಕಡೆ ಹೋಗುವಂತಹ ಭಾರಿ ವಾಹನಗಳನ್ನು ನಾವು ಕೋಳೂರು ಕ್ರಾಸ್ ನಲ್ಲೇ ಡೈವರ್ಟ್ ಮಾಡುವಂತದ್ದು ಮಾಡ್ತಾ ಇದೆ. ಹಾಗೆ ಈ ಸಂದರ್ಭದಲ್ಲಿ ಸೇಫ್ಟಿ ಪ್ರೊವಿಷನ್ಸ್ ಆಗಿ ನಾವು ಅಗ್ನಿಶಾಮಕ ದಳ ಹಾಗೆ ಆಂಬ್ಯುಲೆನ್ಸ್ ಗಳ ವ್ಯವಸ್ಥೆಯನ್ನ ಕೂಡ ಮಾಡಿದ್ದೇವೆ. ಸೊ ಈ ಸಂದರ್ಭದಲ್ಲಿ ಎಲ್ಲಾ ಭಕ್ತಾದಿಗಳು ಅವರ ಸುಗಮವಾಗಿ ಅವರ ದರ್ಶನ ಆಗ್ಲಿ ಅಂತ ಹೇಳ್ತಾ ಜನರ ಹಿತದೃಷ್ಟಿಗಾಗಿ ಕೆಲವೊಂದು ವ್ಯವಸ್ಥೆಗಳನ್ನ ಮಾಡಿದ್ದು ಎಲ್ಲರೂ ನಮ್ಗೆ ಈ ಸಂದರ್ಭದಲ್ಲಿ ಸಹಕರಿಸಬೇಕಾಗಿ ನಾನು ಕೋರ್ತೇನೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.